ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ಈ ಮಸಾಲೆ ದೋಸೆಗೆ ಬೇಕಾಗುವಂಥ ಒಂದು ಆಲೂಗೆಡ್ಡೆ ಪಲ್ಯನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಈ ರೆಸಿಪಿಗೆ ಏನೇನು ಬೇಕು, ಹೇಗೆ ಮಾಡೋದನ್ನು ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೇನೆ. ಈ ದೋಸೆ ರೆಸಿಪಿ ನಾನು ನಿಮ್ಮ ಜೊತೆ ಇನ್ನೊಂದು ಸಾರಿ ಶೇರ್ ಮಾಡ್ಕೊಳ್ತೇನೆ. ಇವತ್ತು ಆಲೂಗೆಡ್ಡೆ ಪಲ್ಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಆಲೂಗೆಡ್ಡೆ ಪಲ್ಯ ಅಂತೂ ತುಂಬಾ ಇಷ್ಟ ಆಗುತ್ತೆ. ನನ್ನ ಮನೆಯಲ್ಲಾಗಲಿ, ನನ್ನ ಫ್ರೆಂಡ್ ಸರ್ಕಲ್ ಆಗಲಿ, ನನ್ನ ನೇಬರ್ಸ್ಗಳಾಗಲಿ ಎಲ್ಲರಿಗೂ ಒಂದು ಇಷ್ಟವಾದ ಆಲೂಗೆಡ್ಡೆ ಪಲ್ಯ. ಓಕೆನಾ? ಸೊ ಇವತ್ತು ನೋಡಿದ್ದೀವಿ ಎಷ್ಟು ಅದೃಷ್ಟವಂತರು ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತೇನೆ. ಬನ್ನಿ ಹೇಗೆ ಮಾಡೋದನ್ನು ಹೇಳ್ಕೊಳ್ತೇನೆ. ಹಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಇವತ್ತಿನ ನನ್ನ ಕೈ ರುಚಿಯಾದ ರೆಸಿಪಿ ಏನಂದರೆ ಆಲೂಗೆಡ್ಡೆ ಪಲ್ಯ. ಓಕೆ, ಈ ಆಲೂಗೆಡ್ಡೆ ಪಲ್ಯ ಮಸಾಲೆ ದೋಸೆ, ಸಮೋಸ ಮತ್ತು ಬೋಂಡ ಮಾಡಲಿಕ್ಕೆ ಈ ಒಂದೇ ರೆಸಿಪಿನ 3 ರೆಸಿಪಿಯಾಗಿ ಯೂಸ್ ಮಾಡ್ಬೋದು. ಓಕೆ, 3 ವೆರೈಟಿ ಆಫ್ ಡಿಶಸ್ ಒಂದೇ ಮಸಾಲೆಯಲ್ಲಿ ಮಾಡ್ಕೋಬೋದು. ಓಕೆ, ಇದು ಹೋಟೆಲ್ನಲ್ಲಿ ಕೂಡ ಉಂಟಲ್ಲ, ಎಷ್ಟು ರುಚಿಯಾದ ಮತ್ತು ಈಸಿ ಆದ ರೆಸಿಪಿ ನಿಮಗೆ ಸಿಗಲಿಕ್ಕೆ ಇಲ್ಲ. ಓಕೆ, ಸೊ ಬನ್ನಿ, ಈ ರೆಸಿಪಿಗೆ ಏನೇನು ಬೇಕು ಅನ್ನೋದನ್ನು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದೊಂದಾಗಿ ಹೇಳ್ತೇನೆ. ಹೇಳುವ ಮೊದಲು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ, ನಿಮಗೆ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಅದೇ ರೀತಿ ಶೇರ್ ಮಾಡಿ, ಮತ್ತು ಇದೇ ರೀತಿಯಾದ ಈಸಿ ಮತ್ತು ಟೇಸ್ಟಿಯಾದ ರೆಸಿಪಿ ನಿಮಗೆ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಓಕೆನಾ? ಸೊ ಈಗ ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲೇ ನಾನು ಕುಕ್ಕರಲ್ಲಿ ಹಾಕಿ 3 ವಿಷಲ್ ಬರೆಸಿ ಆಲೂಗೆಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಅದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆ, ರುಚಿಗೆ ತಕ್ಕ ಉಪ್ಪು, ಮತ್ತು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಈ ರೀತಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 1 ಹಸಿಮೆಣಸಿನ್ಕಾಯಿ ಇಲ್ಲಿ ಇಟ್ಕೊಂಡಿದ್ದೀನಿ. ನೀವು ಅಕಾರ್ಡಿಂಗ್ ಟು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಚಿಲ್ಲಿನ ಯೂಸ್ ಮಾಡ್ಕೋಬೋದು, ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಸ್ಪ್ರಿಂಕಲ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ ಚಮಚ ಸಾಸಿವೆ, ಮಸ್ಟರ್ಡ್ ಸೀಡ್ಸ್, ಅರ್ಧ ಚಮಚ ಕಡಲೆಬೇಳೆ, ಓಕೆ, ಚನಾ ದಾಲ್, ಮತ್ತು 1 ಟೇಬಲ್ ಸ್ಪೂನು ಚಾಪ್ಡ್ ಕ್ಯಾಶು, ಗೋಡಂಬಿಯನ್ನು ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇದನ್ನು ಹೇಗೆ ಮಾಡೋದನ್ನು ನಾನು ತೋರಿಸಿ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಳ್ಳೋಣ. ನಾನಿಲ್ಲಿ ಸ್ಟೇನ್ಲೆಸ್ ಪ್ಯಾನನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪ್ಯಾನು, ಪಾತ್ರೆ ಏನು ಯೂಸ್ ಮಾಡ್ತೀನಿ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಪ್ಯಾನ್ ಬಿಸಿ ಆಗುವಾಗ ಅದಕ್ಕೆ ನಾವೊಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹೀಟ್ ಆಗ್ತಾ ಬರುವಾಗ ಸಾಸಿವೆನ ಹಾಕ್ಕೊಳ್ಳೋಣ. ಈಗ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು, ಗೋಡಂಬಿ, ಈಗ ಕಟ್ ಮಾಡಿರುವ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ, ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಂದ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ಪೂನಲ್ಲೇ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೋಬೋದಾಯ್ತಾ.
ಈ ಥರ ಒಳ್ಳೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಈ ಥರ ಮಿಕ್ಸ್ ಆದ ನಂತರ ಇದರ ಉಪ್ಪು ನೋಡೋಣ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಇದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡೋಣ. ಸೊ ಮಿಕ್ಸ್ ಮಾಡಿದ ನಂತರ ಇವತ್ತು ನಮ್ಮ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಓಕೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ರೆಸಿಪಿನ ಹಂಚ್ಕೊಂಡು ಅವ್ರಿಗೂ ಸಹ ಟ್ರೈ ಮಾಡೋ ಥರ ನೀವು ಪ್ರೋತ್ಸಾಹ ಮಾಡಿ, ಹಾಗೆ ನನಗೆ ಪ್ರೋತ್ಸಾಹ ಮಾಡಿದಾಗ. ಓಕೆ, ಸೊ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಹಾಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ, ಬಾಯ್.